ನಾವು ತಿಮ್ಮೇಗೌಡರು ಅಂತೇಳಿ, ನಮ್ಮದು ಸರ್ಪನಹಳ್ಳಿ ಗ್ರಾಮ. ಸರ್ಪನಹಳ್ಳಿಲೇ ಜಾತ್ರೆ ಇದು. ಇದು ನಮ್ಮ ತಾಯಿ ತಂದೆ ನಮ್ಮ ಮುತ್ತಾತನ ಕಾಲದಿಂದ ಇದು ನಡ್ಕೊಂಬಂದೈತಿ. ಇದನ್ನು ಅದರಂತೆ ಅವ್ರು ಏನು ನಡೆಸ್ಕೊಂಡು ಹೋಗ್ತಾಯಿದ್ರು ಅದರಂತೆ ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಉಳಿದಿದ್ದನ್ನೆಲ್ಲ ಲೋಕೇಶ್ ಅವರು ಹೇಳಿದ್ದಾರೆ. ಇಷ್ಟೇ ಇದ್ರದ್ದು ಗೊತ್ತಿರೋದು ವಿಚಾರ ಇಷ್ಟು. ನಾವು ಅವ್ರು ಏನು ನಡೆಸ್ಕೊಂಬಂದಿದ್ರು ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಾವು ಹೊಸ್ದಾಗೇನು ಮಾಡಿರೋದಲ್ಲ ಇದು. ಯಾವ ಥರ ಇಲ್ಲ, ಉಳಿಸ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಉಳಿಸ್ಕೊಂಡಿದ್ದಾರೆ ಅನ್ನೋದು ನಮಗೆ ನಂಬಿಕೆ ಅಂತ ನಮಗೆ ಇದೆ. ನಾವು ಉಳಿಸ್ಕೊಂಬಂದಿದ್ವಿ, ನಮ್ಮ ಮಕ್ಕಳು ಉಳಿಸ್ಕೊಂಡು ಹೋಗ್ತಾರೆ, ನಮ್ಮ ಅಜ್ಜಿಗಳು ಅಪ್ಪಗಳೆಲ್ಲ ಉಳಿಸ್ಕೊಂಬಂದಿದ್ದಾರೆ. ಮುಂದೆ ಇದು ಉಳ್ಕೊಂಡೇ ಹೋಗುತ್ತೆ. ಈ ಕೊಲ್ಲಾಪುರದ ಅಮ್ಮಂದ ಇತಿಹಾಸದಲ್ಲೇ ಯಾರು ಬೆಳೆ ಮಾಡ್ಸೋಕ್ಕಾಗಿಲ್ಲ, ಮಡ್ಸೋದು ಇಲ್ಲ. ನಡ್ಕೊಂಡೇ ಹೋಗುತ್ತೆ. ಇನ್ನೂ ಜೋರಾಗಿ ಹೋಗುತ್ತೆ ಹೊರತು ಏನಾಗಲ್ಲ. ಅವರು ಬರಲ್ಲ ಜಾತ್ರೆಗೆ ಕರ್ಸ್ಕೊಂತ ದೇವ್ರೆ ಮನವಿ ಇದ್ದಾವೆ. ಈಗ ಯುವಕರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಅದು ಖುಷಿ ಆಗ್ತಾ ಇದೆ ನಮಗೆ. ಇನ್ನು ಮುಂದೆ ಬರೋ ಅಂಥವನ್ನು ನಾವು ಅವತ್ತಿನ ಟೈಮನ್ನು ನೋಡಿ ನಾವು ಮಾತಾಡ್ತೀವಿ. ಅವತ್ತು ಏನು ಬೇಕಾಗುತ್ತೆ ಅವತ್ತು ಮಾತಾಡ್ತೀವಿ.